ಆಲ್ಮೋಸ್ಟ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಹೆಲೋ ಮಿತ್ರ, ರೀಸೆಂಟ್ ಆಗಿ ನಮ್ಮ ಫೈನಾನ್ಸ್ ಫ್ರೈಡೇ ಸೀರೀಸ್ ಅಲ್ಲಿ 7 ಥಿಂಗ್ಸ್ ಇಫ್ ಯು ವಾಂಟ್ ಟು ಬಿಕಮ್ ರಿಚ್ ಅಂತ ಒಂದು ವಿಡಿಯೋ ಹಾಕಿದ್ವಿ. ಅದರಲ್ಲಿ ಒಂದು ಯಂಗ್ ಏಜ್ ಇಂದ ನಮ್ಮ ಫೈನಾನ್ಷಿಯಲ್ ಲೈಫ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅಂತ ನೋಡಿದ್ವಿ. ಆ ವಿಡಿಯೋದಲ್ಲಿ ಕ್ರೆಡಿಟ್ ಸ್ಕೋರ್ ಬಗ್ಗೆ ಕೂಡ ಮಾತಾಡಿದ್ವಿ. ಅವಾಗ ಸುಮಾರು ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋವನ್ನ ಮಾಡೋದಕ್ಕೆ ಹೇಳಿದ್ರಿ. ಸೊ ಇವತ್ ನಾವು ಒಂದು ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು, ಅದರ ಅಡ್ವಾಂಟೇಜ್ ಏನು, ಅದರ ಡಿಸ್ಅಡ್ವಾಂಟೇಜ್ ಏನು, ಕ್ರೆಡಿಟ್ ಕಾರ್ಡ್ ನ ಟ್ರ್ಯಾಪ್ ಅಲ್ಲಿ ನೀವು ಸಿಕ್ಕೋಬಿದ್ರೆ ಅದರಿಂದ ನೀವು ಹೇಗೆ ಹೊರಗೆ ಬರೋದು ಅಂತ, ಇಲ್ಲಾಂದ್ರೆ ಹೊಸದಾಗಿ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ತಗೋಬೇಕು ಅಂತ ಅನ್ಕೊಂಡ್ರೆ ಅದನ್ನ ಸ್ಟಾರ್ಟಿಂಗ್ ಇಂದ ಕರೆಕ್ಟ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ತೀರಾ ಅಂದ್ರೆ ಒಂದು ಲೈಕ್ ಅನ್ನ ಹಾಕಿ ಸ್ಟಾರ್ಟ್ ಮಾಡಿ. ವಾಟ್ ಈಸ್ ಅ ಕ್ರೆಡಿಟ್ ಕಾರ್ಡ್? ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನಂತ ಹಾಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಡೆಬಿಟ್ ಕಾರ್ಡಿಗೂ ಕ್ರೆಡಿಟ್ ಕಾರ್ಡಿಗೂ ಇರೋ ಡಿಫರೆನ್ಸ್ ಅನ್ನ ನಾನ್ ನಿಮ್ಗೆ ಹೇಳಿದ್ರೆ ಇನ್ನು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯೂಶಲ್ ಆಗಿ ನಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ, ಅದರಲ್ಲಿ ಒಂದು ಡೆಬಿಟ್ ಕಾರ್ಡ್ ಅನ್ನ ಕೊಟ್ಟಿರ್ತಾರೆ. ಆ ಡೆಬಿಟ್ ಕಾರ್ಡ್ ಅನ್ನ ನಾವು ಯೂಸ್ ಮಾಡಿದ್ರೆ ಆ ಡೆಬಿಟ್ ಕಾರ್ಡ್ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗಿದ್ರಿಂದ ನಮ್ಮ ಬ್ಯಾಂಕ್ ಅಲ್ಲಿರೋ ಹಣ ಡೈರೆಕ್ಟ್ ಆಗಿ ವಿತ್ಡ್ರಾ ಆಗುತ್ತೆ. ಈಗ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು 20,000 ದುಡ್ಡಿದ್ರೆ ಆ 20,000 ನ ಮಾತ್ರ ನೀವು ಶಾಪಿಂಗ್ ಮಾಡೋದಕ್ಕೆ, ಇತರ ಕೆಲಸಗಳಿಗೆ ಅಥವಾ ಇನ್ನೊಬ್ಬರಿಗೆ ಪೇಮೆಂಟ್ ಮಾಡೋದಕ್ಕೆ ಕ್ಯಾಶ್ ಆಗಿ ತಕೊಳ್ಬೇಕು ಅಂತ ಅನ್ಕೊಂಡ್ರು ಕೂಡ ಆ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಹಣವನ್ನ ವಿತ್ಡ್ರಾ ಮಾಡ್ಕೋಬಹುದು. ಆದ್ರೆ ಕ್ರೆಡಿಟ್ ಕಾರ್ಡ್ಗೆ ಅದಕ್ಕೆ ಮತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗೆ ಸಂಬಂಧನೇ ಇರಲ್ಲ. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಸಾಲವನ್ನ ತಗೋತೀರಾ. ಕ್ರೆಡಿಟ್ ಕಾರ್ಡ್ ಅಲ್ಲಿ ಯೂಶಲ್ ಆಗಿ ಇಷ್ಟ ಮಾತ್ರ ನೀವು ಸಾಲವನ್ನ ತಕೋಬಹುದು ಅಂತ ಒಂದು ಲಿಮಿಟ್ ಅನ್ನ ಅದರಲ್ಲಿ ಸೆಟ್ ಮಾಡಿ ಇಟ್ಟಿರ್ತಾರೆ. ಈ ಲಿಮಿಟ್ ಅನ್ನೋದು ಒಬ್ಬೊಬ್ಬ ಪರ್ಸನಿಗೂ ಡಿಫ್ರೆಂಟ್ ಆಗಿರುತ್ತೆ, ಯಾಕಂದ್ರೆ ಎಲ್ಲರ ಇನ್ಕಮ್ ಡಿಫ್ರೆಂಟ್ ಆಗಿರುತ್ತೆ. ಈಗ ಎಕ್ಸಾಂಪಲ್ ಗೆ ನಿಮ್ಮ ಕ್ರೆಡಿಟ್ ಕಾರ್ಡ್ ನ ಲಿಮಿಟ್ 25,000 ಅಂತ ಕೊಟ್ರೆ ಅದರಿಂದ ನೀವು ಒಂದ್ ತಿಂಗಳಿಗೆ 25,000 ತನಕ ಶಾಪಿಂಗ್ ಮತ್ತೆ ಎಕ್ಸ್ಪೆನ್ಸಸ್ ಅನ್ನ ಆ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು. ಈ ಅಮೌಂಟ್ ಅನ್ನ ನಿಮ್ಗೆ ಸಾಲವಾಗಿ ಕೊಡೋದ್ರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ದುಡ್ಡೇ ಇಲ್ಲ ಅಂದ್ರೂ ಕೂಡ ಈ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮಿಂದ ಖರ್ಚು ಮಾಡಕ್ಕಾಗತ್ತೆ. ಇಲ್ಲಾಂದ್ರೆ ನಿಮ್ಮ ಹತ್ರ ದುಡ್ಡು ಇದ್ರು ಯೂಶಲ್ ಮಾಡೋ ಪೇಮೆಂಟ್ ಅನ್ನ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅದನ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡಿದ್ರಿಂದ ನಿಮ್ಮಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಕೂಡ ಬಿಲ್ಡ್ ಮಾಡಕ್ಕಾಗುತ್ತೆ. ನಿಮ್ಮ ಹತ್ರ ಇರೋ ದುಡ್ಡನ್ನ ಮಲ್ಟಿಪ್ಲೈ ಕೂಡ ಮಾಡಕ್ಕಾಗತ್ತೆ. ಅಡ್ವಾಂಟೇಜಸ್ ಆಫ್ ಅ ಕ್ರೆಡಿಟ್ ಕಾರ್ಡ್: ಯೂಶುವಲ್ ಆಗಿ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಮಾಡೋ ನಮ್ಮ ಎಕ್ಸ್ಪೆನ್ಸಸ್ ಅನ್ನ 50 ದಿನಗಳ ನಂತರ ಕಟ್ಟೋದಕ್ಕೆ ಹೇಳ್ತಾರೆ. ಎಕ್ಸಾಂಪಲ್ ಗೆ ತಿಂಗಳ ಫಸ್ಟ್ ಡೇನೆ ನೀವು ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೋತೀರಾ. ಅವಾಗ ಆ ತಿಂಗಳಲ್ಲಿ ಮಾಡಿದ ಖರ್ಚಿನ ಬಿಲ್ ಅನ್ನೋದು ನೆಕ್ಸ್ಟ್ ಮಂತ್ ನ 1ನೇ ತಾರೀಕು ಅದು ಜನರೇಟ್ ಆಗುತ್ತೆ. ನೆಕ್ಸ್ಟ್ ಮಂತ್ ಅಲ್ಲಿ ಜನರೇಟ್ ಆದ ಆ ಬಿಲ್ ಅನ್ನ 20 ದಿನಗಳ ಒಳಗಡೆ ಅದನ್ನ ಪೇಮೆಂಟ್ ಮಾಡೋ ಹಾಗೆ ಇರಬೇಕು. ಅಂದ್ರೆ ನೀವು ಪರ್ಚೇಸ್ ಮಾಡಿದ್ರಿಂದ ಆ ಬಿಲ್ ಅನ್ನ ಕಟ್ಟೋವರೆಗೂ ಒಂದು 50 ದಿನಗಳ ಕಾಲಾವಕಾಶ ನಿಮ್ಗೆ ಸಿಗುತ್ತೆ. ಈಗ ನೀವು ಕ್ರೆಡಿಟ್ ಕಾರ್ಡ್ ಅಲ್ಲಿ ಸ್ಪೆಂಡ್ ಮಾಡಿದ್ದನ್ನ ಕರೆಕ್ಟ್ ಆಗಿ ಡ್ಯೂ ಡೇಟ್ ಒಳಗಡೆ ಕಟ್ಬಿಟ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮೇ ಇಲ್ಲ. ಆ 50 ದಿನ ತನಕ ನಿಮ್ಗೆ ಫ್ರೀ ಆಗಿ ದುಡ್ಡು ಸಿಕ್ಕಿದ ರೀತಿ ಅರ್ಥ. ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡಿದ್ರೆ ಅದನ್ನ ನೀವು ಬ್ಯಾಂಕ್ ಅಲ್ಲೇ ಇಟ್ಟಿದ್ರೆ ನಿಮ್ಗೆ ಅದರಿಂದ ಸ್ವಲ್ಪ ಇಂಟ್ರೆಸ್ಟ್ ಸಿಕ್ಕಿರುತ್ತೆ. ಇಲ್ಲಾಂದ್ರೆ ಆ ದುಡ್ಡನ್ನ ಯೂಸ್ ಮಾಡ್ಕೊಂಡು ಬೇರೆ ಕಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ನಾರ್ಮಲ್ ಆಗಿ 50 ಡೇಸ್ ತನಕ ನಿಮ್ಗೆ ಇಂಟ್ರೆಸ್ಟೇ ಇಲ್ಲದೆ ಲೋನ್ ಸಿಗೋದು ಕ್ರೆಡಿಟ್ ಕಾರ್ಡ್ ನ ಒಂದು ಅಡ್ವಾಂಟೇಜ್. ಕ್ರೆಡಿಟ್ ಕಾರ್ಡ್ ನ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಸಪೋಸ್ ನೀವು ಆನ್ಲೈನ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಯಾವ್ದಾದ್ರೂ ಒಂದು ಸ್ಕ್ಯಾಮ್ ಅಲ್ಲಿ ಸಿಕ್ಕೊಂಬಿದ್ರೆ ಅದರಿಂದ ಮಿನಿಮಮ್ ಡ್ಯಾಮೇಜ್ ಇಂದ ನೀವು ಹೊರಗಡೆ ಬರಕ್ಕಾಗತ್ತೆ. ಯಾಕಂದ್ರೆ ಈ ರೀತಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನೀವು ನಿಮ್ಮ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿದ್ರೆ ಈ ರೀತಿ ಸ್ಕ್ಯಾಮ್ ಅನ್ನ ಮಾಡೋರು ತುಂಬಾ ಸ್ಕಿಲ್ಫುಲ್ ಆಗಿದ್ರೆ ನಿಮ್ಮ ಆ ಡೆಬಿಟ್ ಕಾರ್ಡ್ ನ ಇನ್ಫಾರ್ಮೇಶನ್ ಸಿಕ್ಬಿಟ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಪೂರ್ತಿ ದುಡ್ಡನ್ನ ಕಬಳಿಸೋದಕ್ಕೆ ಸುಮಾರು ಚಾನ್ಸಸ್ ಇದೆ. ಸೊ ಗೊತ್ತಿಲ್ಲದೆ ಈ ರೀತಿ ನಿಮ್ಮನ್ನ ಸ್ಕ್ಯಾಮ್ ಮಾಡೋ ಆ ವೆಬ್ಸೈಟ್ ಅಲ್ಲಿ ನಿಮ್ಮ ಡೆಬಿಟ್ ಕಾರ್ಡ್ ನ ಇನ್ಫಾರ್ಮೇಶನ್ ಅನ್ನ ನೀವು ಲೂಸ್ ಮಾಡದೆ ಕ್ರೆಡಿಟ್ ಕಾರ್ಡ್ ನ ಇನ್ಫಾರ್ಮೇಶನ್ ಅನ್ನ ನೀವು ಯೂಸ್ ಮಾಡಿದ್ರೆ ಆ ಸ್ಕ್ಯಾಮ್ ನ ಮಾಡೋರು ನಿಮ್ಮ ಕ್ರೆಡಿಟ್ ಲಿಮಿಟ್ ಗಿಂತ ಜಾಸ್ತಿ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಇಲ್ಲಿ ನಿಮ್ಮ ರಿಸ್ಕ್ ಅನ್ನ ನೀವು ಮಿನಿಮೈಸ್ ಮಾಡ್ಕೋಬಹುದು. ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಇದೆ. ಅದು ಏನಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್, ಅಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡೋದು. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಮಾತ್ರ ಬ್ಯಾಂಕ್ ಅಲ್ಲಿ ನಿಮ್ಗೆ ಒಂದು ದೊಡ್ಡ ಲೋನ್ ಅನ್ನ ಕೊಡಕ್ಕಾಗತ್ತೆ. ನಿಮ್ಗೆ ಈಗ ಯಾವುದೇ ರೀತಿ ಲೋನ್ ಬೇಡದೇ ಇರಬಹುದು, ಆದ್ರೆ ನಿಮ್ಗೆ ಫ್ಯೂಚರ್ ಅಲ್ಲಿ ಒಂದು ಮನೆಯನ್ನ ತಗೋಬೇಕು ಅಂತ ಅನ್ಸುತ್ತೆ. ಆವಾಗ ಲೋನ್ ತಗೊಳ್ಳೋದಕ್ಕೆ ಸುಮಾರು ಚಾನ್ಸಸ್ ಇದೆ. ಆವಾಗ ನಿಮ್ಗೆ ಕ್ರೆಡಿಟ್ ಹಿಸ್ಟ್ರಿನೇ ಇಲ್ಲ ಅಂದ್ರೆ ಲೋನ್ ಸಿಗೋ ಪ್ರಾಸೆಸ್ ಅನ್ನೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಆದ್ರಿಂದ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ತಗೊಂಡು ಯೂಶುವಲ್ ಪೇಮೆಂಟ್ ಗೆ ಅದನ್ನ ಯೂಸ್ ಮಾಡ್ಕೊಂಡು ನೀವು ತಗೊಂಡ ಸಾಲವನ್ನ ಕರೆಕ್ಟ್ ಆದ ಟೈಮಿಗೆ ರೀಪೇ ಮಾಡ್ತಾನೆ ಇದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನೋದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನೀವು ದೊಡ್ಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾದ್ರೆ ಲೋನ್ ಸಿಗೋ ಚಾನ್ಸಸ್ ಅನ್ನೋದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದೆಲ್ಲಾನೇ ಕ್ರೆಡಿಟ್ ಕಾರ್ಡ್ ನ ಕೆಲವು ಅಡ್ವಾಂಟೇಜಸ್. ಆದ್ರೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ಬರೀ ಅಡ್ವಾಂಟೇಜ್ ಮಾತ್ರ ಇದೆ ಅಂತ ಅನ್ಕೊಂಡ್ರೆ ಅದೊಂದು ದೊಡ್ಡ ಮುಟ್ಟಾಳ್ತನ. ಕ್ರೆಡಿಟ್ ಕಾರ್ಡ್ ಅನ್ನ ತಗೊಂಡು ಅದರ ರೂಲ್ಸ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ದೆ ಕೇರ್ಲೆಸ್ ಆಗಿದ್ರೆ ಅದು ನಿಮ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ಬಿಡುತ್ತೆ. ಸರಿ, ಬನ್ನಿ ಕ್ರೆಡಿಟ್ ಕಾರ್ಡ್ ನ ಡಿಸ್ಅಡ್ವಾಂಟೇಜ್ ಅನ್ನ ನಾವೀಗ ನೋಡೋಣ. ಯು ಟೆಂಡ್ ಟು ಸ್ಪೆಂಡ್ ಮೋರ್ ಮನಿ. ಬ್ಯಾಂಕ್ ಏನಕ್ಕೆ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡುತ್ತೆ?
ಅದನ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡಿ 50 ಡೇಸ್ ತನಕ ಅದರ ಇಂಟ್ರೆಸ್ಟ್ ಇಲ್ಲದೆ ಇರೋ ಅವಧಿಯಲ್ಲಿ ಯೂಸ್ ಮಾಡ್ಕೊಂಡು ನಿಮ್ಗೆ ಬೆನಿಫಿಟ್ ಆಗ್ಲಿ ಅಂತನಾ? ಖಂಡಿತ ಅಲ್ವೇ ಅಲ್ಲ. ಸುಮಾರು ಜನ ಕೇರ್ಲೆಸ್ ಆಗಿ ಇರ್ತಾರೆ ಅಂತ ಬ್ಯಾಂಕಿಗೆ ಗೊತ್ತು. ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂದ್ರೂ ಕೂಡ ಈ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿದ್ರೆ ಏನ್ ಬೇಕಾದ್ರೂ ತಗೋಬಹುದು ಅಂತ ಲೆಕ್ಕನೇ ಇಲ್ದೆ ಇಷ್ಟ ಬಂದಂಗೆ ಅವರ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೋತಾರೆ. ಕೆಲವೊಬ್ರು ಅವ್ರ ಹತ್ರ ದುಡ್ಡಿಲ್ದಿರೋ ಕಾರಣದಿಂದನೇ ಕ್ರೆಡಿಟ್ ಕಾರ್ಡ್ ಅನ್ನ ಅವರು ತಗೊಂಡಿರ್ತಾರೆ. ಈ ರೀತಿ ಇರೋರು ನಮ್ಮಿಂದ ಇಷ್ಟು ಖರ್ಚು ಮಾಡಕ್ಕಾಗತ್ತೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟ ಬಂದಂಗೆ ಖರ್ಚು ಮಾಡ್ತಾರೆ. ಆದ್ರೆ ಆ ಬಿಲ್ ನ ಕಟ್ಬೇಕಾದ ಸಮಯ ಬಂದಾಗ ಅವ್ರ ಹತ್ರ ದುಡ್ಡೇ ಇರಲ್ಲ. ಇದರಿಂದ ಕ್ರೆಡಿಟ್ ಕಾರ್ಡ್ ನ ಬಿಲ್ ನ ಕಟ್ಟಕ್ಕಾಗದೆ ವರ್ಷಕ್ಕೆ 36% ಇಂಟ್ರೆಸ್ಟ್ ಅನ್ನ ಕಟ್ತಾ ಇರ್ತಾರೆ. ಇದರಲ್ಲಿ ತುಂಬಾ ಡೇಂಜರಸ್ ಆದ ವಿಷಯ ಏನಂದ್ರೆ ಸುಮಾರು ಜನ ಅವರ 50 ಡೇಸ್ ನ ನಂತರ ದುಡ್ಡನ್ನ ಕಟ್ಟಿಲ್ಲ ಅಂದ್ರೆ ಆ 15th ಇಂದಾನೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅದು ಅವರ ಇಗ್ನೋರೆನ್ಸ್. ಯಾಕಂದ್ರೆ ನೀವು ಕ್ರೆಡಿಟ್ ಕಾರ್ಡ್ ಅನ್ನ ಯಾವಾಗ ಸ್ವೈಪ್ ಮಾಡಿ ಪೇಮೆಂಟ್ ಅನ್ನ ಮಾಡಿರ್ತೀರೋ ಅವತ್ತಿಂದನೇ ನಿಮ್ಗೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು 50 ದಿನದೊಳಗೆ ಪೇಮೆಂಟ್ ಮಾಡಿಲ್ಲ, 51ನೇ ದಿನದಿಂದ ನಿಮ್ಗೆ ಇಂಟ್ರೆಸ್ಟ್ ಅನ್ನೋದು ಕ್ಯಾಲ್ಕುಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಅದು ಡೇ 1 ಅಲ್ಲ, ಡೇ 51. ನೀವು ಪೇಮೆಂಟ್ ಅನ್ನ ಮಿಸ್ ಮಾಡಿದ್ರಿಂದ ಹತ್ತತ್ರ 2 ತಿಂಗಳಿಗೆ ನಿಮ್ಗೆ ಇಂಟ್ರೆಸ್ಟ್ ಅನ್ನೋದು ಕ್ಯಾಲ್ಕುಲೇಟ್ ಆಗಿರುತ್ತೆ. ಇದೇ ಕ್ರೆಡಿಟ್ ಕಾರ್ಡ್ ನ ಟ್ರ್ಯಾಪ್. ಕ್ರೆಡಿಟ್ ಕಾರ್ಡ್ ಅಲ್ಲಿ ನೀವು ಫುಲ್ ಪೇಮೆಂಟ್ ಅನ್ನ ಮಾಡೋದು ಬೇಡ, ಮಿನಿಮಮ್ ಆಗಿ ಈ ಅಮೌಂಟ್ ಅನ್ನ ಪೇಮೆಂಟ್ ಮಾಡಿ ಅಂತ ಒಂದು ಮಿನಿಮಮ್ ಪೇಮೆಂಟ್ ಆಪ್ಷನ್ ಅನ್ನ ನಿಮ್ಗೆ ಕೊಡ್ತಾರೆ. ಆ ಮಿನಿಮಮ್ ಅಮೌಂಟ್ ಅನ್ನ ನೀವು ಪೇ ಮಾಡಿದ್ರು ಕೂಡ ಬ್ಯಾಲೆನ್ಸ್ ಅಮೌಂಟ್ ಗೆ ಇಂಟ್ರೆಸ್ಟ್ ಅನ್ನೋದು ಚಾರ್ಜ್ ಆಗ್ತಾ ಇರುತ್ತೆ. ಸೊ ಆ ಮಿನಿಮಮ್ ಪೇಮೆಂಟ್ ಟ್ರ್ಯಾಪಿಗೂ ಹೋಗದೆ ಯಾವಾಗ್ಲೂ ಕೂಡ ಕ್ರೆಡಿಟ್ ಕಾರ್ಡ್ ನ ಡೆಪ್ಟ್ ಅನ್ನ ಫುಲ್ ಆಗಿ ಪೇಮೆಂಟ್ ಮಾಡಿ. ಯಾಕಂದ್ರೆ ನೀವು ಗೊತ್ತಿಲ್ಲದೆ ಒಂದು ಪೇಮೆಂಟ್ ಅನ್ನ ನೀವು ಮಿಸ್ ಮಾಡಿದ್ರು ಕೂಡ ನಿಮ್ಗೆ 36% ಇಂಟ್ರೆಸ್ಟ್ ಚಾರ್ಜ್ ಆಗುತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಹದಗೆಟ್ಟು ಹೋಗ್ಬಿಡುತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬಾ ಬ್ಯಾಡ್ ಆಗಿ ಇರೋದ್ರಿಂದ ನಿಮ್ಗೆ ಲೋನ್ ಸಿಗೋದು ಅನ್ನೋದು ಕೂಡ ತುಂಬಾ ಕಷ್ಟಕರವಾಗುತ್ತೆ. ಕೆಲವೊಬ್ರು ದುಡ್ಡು ಇಲ್ಲದೆ ಇರೋದ್ರಿಂದ ಆ ಕ್ರೆಡಿಟ್ ಕಾರ್ಡ್ ನ ಬಿಲ್ ಅನ್ನ ಅವರು ಕಟ್ತಾ ಇರ್ತಾರೆ. ಆದ್ರೆ ಕೆಲವೊಬ್ರು ಅವ್ರ ಹತ್ರ ದುಡ್ಡು ಇದ್ರೂ ಕೂಡ ಆ ಡ್ಯೂ ಡೇಟ್ ಅನ್ನ ಏನೋ ಬಿಸಿಯಾಗಿ ಇದ್ದಿದ್ರಿಂದ ಅವರು ಮರ್ತೋಗ್ಬಿಟ್ರೆ ಬೇಕಂತಾನೆ ಕ್ರೆಡಿಟ್ ಸ್ಕೋರ್ ಅನ್ನ ಅವರು ಹಾಳು ಮಾಡ್ಕೋತಾರೆ, ಇಂಟ್ರೆಸ್ಟ್ ಅನ್ನು ಕಟ್ತಾರೆ. ಇದನ್ನ ಅವಾಯ್ಡ್ ಮಾಡೋದಕ್ಕೆ ಡ್ಯೂ ಡೇಟ್ ನ 1-2 ದಿನ ಮುಂಚೆನೆ ಆಟೋ ಪೇಮೆಂಟ್ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಿಂದ ಕ್ರೆಡಿಟ್ ಕಾರ್ಡ್ ನ ಬಿಲ್ ಅನ್ನ ಪೇ ಮಾಡೋ ರೀತಿ ನೀವು ಸೆಟ್ ಮಾಡ್ಕೊಳ್ಳಿ. ಸೊ ಇದರಿಂದ ದುಡ್ಡಿದ್ರು ಕೂಡ ಪೇಮೆಂಟ್ ಅನ್ನ ಮಾಡೋದನ್ನ ಮರ್ತ್ಬಿಟ್ವಿ ಅಂತ ಅವರು ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಿದ್ಮೇಲೆ ನೀವು ಬೇಜಾರಾಗಬೇಡಿ. ಇನ್ನೊಂದು ಮುಖ್ಯವಾದ ವಿಷಯವನ್ನ ಕ್ರೆಡಿಟ್ ಕಾರ್ಡ್ ತಗೊಂಡ್ಮೇಲೆ ನೆನಪಲ್ಲಿಟ್ಕೋಬೇಕು. ಕ್ರೆಡಿಟ್ ಕಾರ್ಡ್ ಅನ್ನ ಯಾವಾಗ್ಲೂ ಕೂಡ ಪೇಮೆಂಟ್ ಮತ್ತೆ ಶಾಪಿಂಗ್ ಮಾಡೋದಕ್ಕೆ ಯೂಸ್ ಮಾಡಿ. ಕ್ರೆಡಿಟ್ ಕಾರ್ಡ್ ಅನ್ನ ಕ್ಯಾಶ್ ವಿತ್ಡ್ರಾಗೆ ಯಾವತ್ತೂ ಕೂಡ ಯೂಸ್ ಮಾಡಲೇಬಾರದು. ಯಾಕಂದ್ರೆ ಪೇಮೆಂಟ್ ಮತ್ತೆ ಶಾಪಿಂಗ್ ಮಾಡ್ಬೇಕಾದ್ರೆ ಮಾತ್ರ ಆ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಿಮ್ಗೆ ಆ ಇಂಟ್ರೆಸ್ಟ್ ಫ್ರೀ ಇರುತ್ತಲ್ಲ ಆ ಬೆನಿಫಿಟ್ ನಿಮ್ಗೆ ಸಿಗುತ್ತೆ. ಆದ್ರೆ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಕ್ಯಾಶ್ ಅನ್ನ ನೀವು ವಿತ್ಡ್ರಾ ಮಾಡಿದ್ರೆ ನೀವು ಯಾವಾಗ ಕ್ಯಾಶ್ ತಗೊಂಡ್ರೋ ಅವತ್ತಿಂದ ನಿಮ್ಗೆ 36% ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಯಾವತ್ತೂ ಕೂಡ ಕ್ರೆಡಿಟ್ ಕಾರ್ಡ್ ಇಂದ ಕ್ಯಾಶ್ ಅನ್ನ ವಿತ್ಡ್ರಾ ಮಾಡಕ್ಕೆ ಹೋಗಬೇಡಿ. ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದೀರಂದ್ರೆ ಈ ವಿಷಯವನ್ನ ನೀವು ನೆನಪಲ್ಲಿಟ್ಕೋಬೇಕು. ನಿಮ್ಮಲ್ಲಿ ಕೆಲವರು ಆಲ್ರೆಡಿ ಈ ಕ್ರೆಡಿಟ್ ಕಾರ್ಡ್ ನ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡ್ ಬಿದ್ದಿರ್ತೀರಾ. ಕ್ರೆಡಿಟ್ ಕಾರ್ಡ್ ನ ಸಾಲದ ಬಾಧೆ ನಿಮ್ಮ ಲೈಫ್ ಅಲ್ಲಿ ಒಂದು ದೊಡ್ಡ ಸಮಸ್ಯೆಯನ್ನ ತಂದಿರುತ್ತೆ. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ನ ಇಂಟ್ರೆಸ್ಟ್ ಪರ್ಸೆಂಟೇಜ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಈ ಕ್ರೆಡಿಟ್ ಕಾರ್ಡ್ ನ ಟ್ರಾಪ್ ಇಂದ ಹೊರಗಡೆ ಬರ್ಬೇಕು ಅಂತ ಅನ್ಕೊಂಡ್ರೆ ಮಿನಿಮಮ್ ಪೇಮೆಂಟ್ ಮಾಡೋದನ್ನ ನೀವು ಅವಾಯ್ಡ್ ಮಾಡಬೇಕು. ನೀವು ಮಿನಿಮಮ್ ಪೇಮೆಂಟ್ ಅನ್ನ ಮಾಡ್ತಾನೆ ಇದ್ರೆ ನಿಮ್ಮ ಲೈಫ್ ಟೈಮ್ ಫುಲ್ ಆಗಿ ಆ ಕ್ರೆಡಿಟ್ ಕಾರ್ಡ್ ನ ಸಾಲವನ್ನ ಕಟ್ಟಕ್ಕೆ ಆಗಲ್ಲ. ಅದಕ್ಕೆ ಬದಲಾಗಿ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ ಹತ್ರ ಆ ಅಮೌಂಟ್ ನ ತಗೊಂಡು ಆ ಕ್ರೆಡಿಟ್ ಕಾರ್ಡ್ ನ ಸಾಲವನ್ನ ಕಂಪ್ಲೀಟ್ ಆಗಿ ಕಟ್ ಮುಗಿಸಿ. ಯಾಕಂದ್ರೆ 36% ಇಂಟ್ರೆಸ್ಟ್ ಅನ್ನೋದು ತುಂಬಾ ಡೇಂಜರಸ್ ಆದ ಇಂಟ್ರೆಸ್ಟ್. ನಿಮ್ಮ ಕಾಂಟ್ಯಾಕ್ಟ್ ಇಂದ ಹಣವನ್ನ ರೆಡಿ ಮಾಡಕ್ ಆಗಿಲ್ಲ ಅಂದ್ರೆ ಒಂದು ಪರ್ಸನಲ್ ಲೋನ್ ತಗೊಂಡು ಈ ಕ್ರೆಡಿಟ್ ಕಾರ್ಡ್ ನ ಸಾಲವನ್ನ ಮುಗಿಸ್ಬಿಡಿ. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ನ ಇಂಟ್ರೆಸ್ಟ್ ಪರ್ಸೆಂಟೇಜ್ ಮತ್ತೆ ಪರ್ಸನಲ್ ಲೋನ್ ನ ಇಂಟ್ರೆಸ್ಟ್ ಪರ್ಸೆಂಟೇಜ್ ನಾವು ಕಂಪೇರ್ ಮಾಡಿ ನೋಡಿದ್ರೆ ಪರ್ಸನಲ್ ಲೋನ್ ಅದಕ್ಕಿಂತ ಅರ್ಧ ಭಾಗ ಇರುತ್ತೆ. ಸೊ ಅಟ್ಲೀಸ್ಟ್ ನಿಮ್ಮಿಂದ ಇಂಟ್ರೆಸ್ಟ್ ಪರ್ಸೆಂಟೇಜ್ ಅನ್ನ ಅರ್ಧಕ್ಕೆ ಕಮ್ಮಿ ಮಾಡಬಹುದು. ಮತ್ತೆ ಈ ಮೀಡಿಯಂ ಇಂಟ್ರೆಸ್ಟ್ ಇರೋ ಲೋನ್ ಅನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಕಟ್ಬಿಟ್ರೆ ನಿಮ್ಮಿಂದ ಸಾಲದಿಂದ ಹೊರಗಡೆ ಬರಕ್ಕಾಗತ್ತೆ. ಸೊ ಈ ರೀತಿ ವಿಷಯವನ್ನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಕ್ಕಿಂತ ಮುಂಚೆ ನೀವು ತಿಳ್ಕೋಬೇಕು. ಕ್ರೆಡಿಟ್ ಕಾರ್ಡ್ ಅನ್ನ ಸ್ಮಾರ್ಟ್ ಆಗಿ ನೀವು ಯೂಸ್ ಮಾಡಿದ್ರೆ ಅದು ನಿಮ್ಗೆ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಕ್ರೆಡಿಟ್ ಕಾರ್ಡ್ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ದೆ ಅದನ್ನ ಕೇರ್ಲೆಸ್ ಆಗಿ ಯೂಸ್ ಮಾಡಿದ್ರೆ ನೀವೊಂದು ಫೈನಾನ್ಷಿಯಲ್ ಡಿಸಾಸ್ಟರ್ ಅನ್ನ ಫೇಸ್ ಮಾಡಬೇಕಾಗತ್ತೆ. ನೀವು ಯಾವಾಗ್ಲೂ ಕೂಡ ನಿಮ್ಮ ಫೈನಾನ್ಷಿಯಲ್ ನಾಲೆಜ್ ಅನ್ನ ಇಂಪ್ರೂವ್ ಮಾಡೋದು ಅನ್ನೋದು ತುಂಬಾ ಒಳ್ಳೇದು. ನಿಮ್ಮ ಫೈನಾನ್ಷಿಯಲ್ ನಾಲೆಜ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡೋದಕ್ಕೆ ಈ ಫ್ರೀ ಇ ಬುಕ್ ಅನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಇಂದ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಮ್ಮ ಚಾನಲ್ ನ ಫೈನಾನ್ಸ್ ಫ್ರೈಡೆ ಸೀರೀಸ್ ಅನ್ನ ಕಂಪ್ಲೀಟ್ ಆಗಿ ನೀವು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆಲ್ಮೋಸ್ಟ್ ಎವ್ರಿಥಿಂಗ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಚಾನಲ್ ನ ಯಾವುದೇ ಅಪ್ಡೇಟ್ ಮಿಸ್ ಆಗಲ್ಲ. ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡ್ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಅಲ್ಲಿಂದ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೋಬಹುದು. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.